ಭಾರತದ ನಕ್ಷೆಯಲ್ಲಿ ನೋಡ್ತಿರೋದು ದಕ್ಷಿಣ ಭಾಗ. ಇಲ್ಲಿ ಇವತ್ತಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಬಳಿ ತುಂಗಭದ್ರಾ ನದಿಯ ತಟದಲ್ಲಿ ಹಂಪಿ ಇದೆ. ಇದು ಒಮ್ಮೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇತಿಹಾಸ, ಕಲೆ, ಧರ್ಮ, ಧೈರ್ಯ ಎಲ್ಲವೂ ಇಲ್ಲಿ ಬದುಕುಳಿದಿದ್ದವು. ಇವತ್ತು ನೀವು ನೋಡ್ತಿರೋ ಹಂಪಿ ಕೇವಲ ಕಲ್ಲುಗಳಲ್ಲ, ಇದು ಇತಿಹಾಸದ ಜೀವಂತ ನೆನಪು. ಹಂಪಿಗೆ ಪಂಪಾ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ, ಭಾಸ್ಕರ ಕ್ಷೇತ್ರ ಅಂತ ಹಲವಾರು ಹೆಸರಿದೆ. ಈ ನಾಡಿಗೆ ಸಂಬಂಧವಿರುವ ಕಥೆಗಳು ರಾಮಾಯಣ ಕಾಲದವರೆಗೂ ಹೋಗುತ್ತವೆ. ಇಲ್ಲಿನ ಇತಿಹಾಸ 106 ವರ್ಷ ಹಳೆಯದು. ಆದರೆ ನಿಜವಾದ ವೈಭವ ಶುರುವಾಗಿದ್ದು 1336 ಇಸ್ವಿಯಲ್ಲಿ. ಆ ಶತಮಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆನಂತರ 200 ವರ್ಷಗಳ ಕಾಲ 4 ರಾಜವಂಶಸ್ಥರಿಂದ ಆಳಲ್ಪಟ್ಟಿತ್ತು. ವಿಜಯನಗರ ತನ್ನ ಶ್ರೇಷ್ಠತೆಯ ಶಿಖರ ತಲುಪಿದ್ದು ಶ್ರೀ ಕೃಷ್ಣದೇವರಾಯರ ಕಾಲದಲ್ಲಿ. ಅವರ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಉನ್ನತಿಗೆ ತಲುಪಿತು. ಅವತ್ತು ಈ ನಾಡು ದಕ್ಷಿಣ ಭಾರತವನ್ನು ಮಾತ್ರವಲ್ಲ, ಇಡೀ ದಿಗಂತವನ್ನೇ ಆಳುತ್ತಿತ್ತು. ನೀವು ಈಗ ನೋಡ್ತಿರೋದು ಮುರಿದು ಬಿದ್ದ ಗೋಪುರಗಳು, ಬಿರುಕು ಬಿಟ್ಟ ಶಿಲಾ ಮಂಟಪಗಳು, ಧೂಳಿನಲ್ಲಿ ಮುಚ್ಚಿಹೋದ ಪವಿತ್ರ ಪಟ್ಟಣದ ಅವಶೇಷಗಳು. ನಾನು ರಾಮದಾಸ. ಶ್ರೀ ಕೃಷ್ಣದೇವರಾಯರ ಆಡಳಿತದಲ್ಲಿ ನಾನು ವಿಜಯನಗರ ರಾಜದರಬಾರದ ಗೌರವಾನ್ವಿತ ಸದಸ್ಯನಾಗಿದ್ದೆ. ನಮ್ಮ ಕಾಲಘಟ್ಟದಲ್ಲಿ ಹಂಪಿ ಹೇಗಿತ್ತೋ, ಹೇಗೆ ವಿಜೃಂಭಿಸುತ್ತಿತ್ತೋ ಇದನ್ನು ನೋಡುವ ಕುತೂಹಲವಿದೆಯೇ? ಬನ್ನಿ ಹಾಕಿದ್ರಿ ನಮ್ಮ ಕೃಷ್ಣದೇವರಾಯರ ರಾಜ್ಯಕ್ಕೆ. ಇದೇ ನೋಡಿ ವಿಜಯ ವಿಠಲ ದೇವಾಲಯ. ಇಲ್ಲಿ ಕಲ್ಲುಗಳು ಹಾಡುತ್ತವೆ, ಸ್ತಂಭಗಳು ಸಂಗೀತ ಕೊಡುತ್ತವೆ. ಇಲ್ಲಿ ದೇವರ ಕಲ್ಪನೆ ಸತ್ಯವಾಗಿರೋ ಹಾಗೆ ಅನುಭವವಾಗುತ್ತೆ. ಇದೇ ನೋಡಿ ಹಂಪಿಯ ಕಲ್ಲಿನ ರಥ. ನೀವು ನೋಡ್ತಿರೋ ಶಿಥಿಲವಾದ ರಥವಲ್ಲ, ನನ್ನ ಕಾಲಘಟ್ಟದಲ್ಲಿ ಕಲ್ಲಿನ ರಥ ಹೇಗಿತ್ತು ಎಂಬುದನ್ನು ನೋಡಿ. ಇದು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟ ಶಿಲ್ಪ. ಇದು ಚಲಿಸೋದಿಲ್ಲ, ಆದ್ರೂ ವಿಜಯನಗರದ ಗುರುತಾಗಿ ಉಳಿದಿದೆ. ನೀವು